ಎಲ್ರಿಗೂ ನಮಸ್ಕಾರ. ನಾನು ಮಂಜುಳಾ. ನೀವು ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತೋಟದಲ್ಲಿ ಬಂದಿದ್ದೀವಿ. ತೋಟದ ಹತ್ರ ಮೆಣಸು ಗಿಡ, ಅಡಿಕೆ ಗಿಡ ಅಲ್ಲೆಲ್ಲ ಹೋಗಿ ನೋಡೋಣ ಏನೇನಿದೆ, ಏನೇನು ಸಿಗುತ್ತೆ ಎಲ್ಲ ಕಿತ್ಕೊಂಬರೋಣ. ಬನ್ನಿ ಹೋಗೋಣ. ತೋಟದಲ್ಲಿ ನಿಂಬೆಹಣ್ಣು ಗಿಡದಲ್ಲಿ ನಿಂಬೆಹಣ್ಣು ಇದೆಯಾ ನೋಡುವ. ಎಲ್ಲ ಸಣ್ಣ ಸಣ್ಣ ನಿಂಬೆಹಣ್ಣು ಐತೆ. ನಮ್ಮನೆಯವ್ರಿಗೊಂದು ಸಿಕ್ಕೈತೆ. ಎಲ್ಲೆಲ್ಲ ಇನ್ನೊಂದು ಇತ್ತಂದ್ರಲ್ಲ ರೀ ನೀವು. ಬನ್ನಿ ಮೇಡಮ್, ಬನ್ನಿ ಮೇಡಮ್. ಇಲ್ಲಿ ರೀ, ಇಲ್ಲೊಂದು ಹಣ್ಣಾಗಿದೆ ನೋಡ್ರಿ. ಇಲ್ಲಿ ರೀ, ಇದಾ? ಹೌದು, ಎಳೆದು ಬೇಡ. ಅದೇ ಇನ್ನೆಲ್ಲಿದೆ ರೀ? ಇಲ್ಲೆಲ್ಲ ಇದೆ. ದಯವಿಟ್ಟು ರೆಕಾರ್ಡ್ ಮಾಡಿ. ನೋಡಲೆಲ್ಲ ಕಾಯಿದೆ ನೋಡಿ. ಇನ್ನೂ ಹೂವು ಆಗುತ್ತಿದೆ. ತೋಟದಲ್ಲಿ ನಿಂಬೆಹಣ್ಣು ಏನು ಇರಲಿಲ್ಲ ಗಿಡದಲ್ಲಿ. ಇದೆಲ್ಲ ಅಡಿಕೆ ಮರಗಳು. ತೋಟದಲ್ಲಿ ನಮ್ಮ ಮನೆಯವರು ಅಲ್ಲಿ ಮೆಣಸಿನ ಗಿಡ, ಮೆಣಸು, ಕಾಳು ಮೆಣಸು ಬರುತ್ತಲ್ಲ, ಪೆಪ್ಪರ್, ಅಲ್ಲಿ ಗಿಡದ ಹತ್ರ ಹೋಗೋಣ ಅಂದರು. ನಿಮಗೆ ಮೆಣಸಿನ ಗಿಡ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಮೆಣಸು. ಇದೇನು ಎಲೆ ಇದೆಯಲ್ಲ, ಇದು ವೀಳ್ಯದೆಲೆ ಅಂದ್ಕೊಂಬೇಡಿ, ಇದು ಮೆಣಸು. ಹೇಗಿದೆ ಮೆಣಸು ಗಿಡ ನೋಡೋಣ. ಹಣ್ಣಾಗಿದೆಯಾ, ಕಾಯಾಗಿದೆಯಾ ತೋರಿಸ್ತೀನಿ ಬನ್ನಿ. ಎಲೆ 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 ಅಲ್ಲ, ಇದು ಕಾಳು ಮೆಣಸು, ಪೆಪ್ಪರ್. ನಾವು ಬ್ಲ್ಯಾಕ್ ಪೆಪ್ಪರ್ ಅಂತೀವಲ್ಲ, ಅದು ಮೆಣಸಿನ ಗಿಡ. ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಮೆಣಸಿನ ಗಿಡ. ಮೆಣಸಿನ ಗಿಡದಲ್ಲಿ ಮೆಣಸು ಕಾಯಾಗಿ ಇದೆಲ್ಲ ಬಲ್ತು ಹಣ್ಣಾದಮೇಲೆ ಕುಯ್ಯೋದು. ಇವಾಗ ಸದ್ಯಕ್ಕೆ ಕಾಯಾಗಿದೆ ನೋಡಿ. ಈ ಗಿಡದಲ್ಲೂ ಇದೆ, ಈ ಗಿಡದಲ್ಲೂ ಇದೆ. ನಮ್ಮ ಮನೆಯವರು ಒಣಗಿರೋದು 2 ಪೆಪ್ಪರ್ ತೋರಿಸ್ತಾರೆ. ಕೊಡಿರಿ. ಹಣ್ಣು ಕಾಯಾಗಿ ಒಣಗಿರೋ ಸಿಗಿದೆಯಾ ನಿಮಗೆ? ನೋಡಿ, ಬ್ಲ್ಯಾಕ್ ಪೆಪ್ಪರ್, ಮೆಣಸು, ಕಾಳು ಮೆಣಸು. ಅಡಿಕೆ ತೋಟದಲ್ಲಿ ಕಾಳು ಮೆಣಸನ್ನ ಹೀಗೆ ಬಳ್ಳಿಯಾಗಿ ಹಬ್ಸೋದು. ಇದು ವೀಳ್ಯದೆಲೆ ಥರನೇ ಇರುತ್ತೆ, ಆದರೆ ಮಂದ ಇರುತ್ತೆ ಎಲೆ. ಗಟ್ಟಿ ವೀಳ್ಯದೆಲೆ ಅಲ್ಲ ಇದು, ಮೆಣಸಿನ ಎಲೆ. ಎಲ್ಲ ಕಡೆ ನೋಡಿ ಮೆಣಸು ಎಷ್ಟು ಚೆನ್ನಾಗಿದೆ. ನೀವು ನಿಮ್ಮ ತೋಟದಲ್ಲಿ ಮೆಣಸು ಬೆಳೆದಿದ್ದೀರಾ ಅಥವಾ ನೋಡಿದ್ದೀರಾ? ನೋಡಿದರೆ ಕಮೆಂಟ್ ಮಾಡಿ. ಮೆಣಸಿನ ಗಿಡ, ಕಾಳು ಮೆಣಸಿನ ಗಿಡ ಪೂರ್ತಿಯಾಗಿ ಅಲ್ಲೊಂದಿದೆ, ಇಲ್ಲಿದೆ. ತೆಂಗಿನಕಾಯಿ ಇದೆ, ತೆಂಗಿನಕಾಯಿ ಬಿದ್ದಿದೆ ನೋಡ್ಬೋದು. ಇಲ್ಲಿ ಮೆಣಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪೂರ್ತಿ ಗಿಡದ ಪೂರ್ತಿ ಎಲೆ ನೋಡಿ. ಇದು ನೋಡೋಕ್ಕೆ ವೀಳ್ಯದೆಲೆ ಥರನೇ ಇದೆ. ನೋಡಿ, ಕಾಳು ಮೆಣಸು. ಇದೂ ಮೆಣಸೆ. ಇದು ಇನ್ನೂ ಕಾಯಿ ಬಿಟ್ಟಿಲ್ಲ. ಇನ್ನು ಈ ಕಡೆ ಇದರಲ್ಲೂ ಇದೆ. ನೀವೇನಾದರೂ ನಿಮ್ಮ ತೋಟದಲ್ಲಿ ಮೆಣಸು ಬೆಳೆಸಿದ್ರೆ ಅಥವಾ ಮೆಣಸು ಬೆಳೆದಿರೋರಿದ್ದರೆ ನಿಮ್ದು ಯಾವ ಊರು, ನೀವು ಬೆಳೆಸಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಇನ್ನೂ ತೋಟದಲ್ಲಿ ಏನೇನಿದೆ ನೋಡುವ. ಇಲ್ಲಿ ಅಡಿಕೆ ಗಿಡ ತಾನೇ ಇದು ಅಡಿಕೆ ಒಟ್ಲು. ಹಾಗೆ ಇಲ್ಲಿ 2 ಬಳ್ಳಿ ಒಣಗೋಗಿದೆ. ಮುಂದೆ ನೋಡೋಣ ಇನ್ನು ಏನೇನು ಸಿಗುತ್ತೆ ತೋಟದಲ್ಲಿ. ತೋರಿಸ್ತೀನಿ ನಮ್ಮ ತೋಟದಲ್ಲಿ ಏನೇನಿದೆ ಇಲ್ಲಿ ನೋಡುವ. ಹಾಗೆ ಪಪ್ಪಾಯಿ ಇದೆ, ಪಪ್ಪಾಯಿ ಮರ, ಆದರೆ ಹಣ್ಣಾಗಿಲ್ಲ. ಇದು ಮುಸ್ಕಿನ ಜೋಳ ಹಸುಗಳಿಗೆ. ನೋಡಿ, ಪಪ್ಪಾಯಿ ಹಣ್ಣಾಗಿಲ್ಲ, ಎಲ್ಲ ಕಾಯ ಇದೆ. ಪಪ್ಪಾಯಿ ಹಣ್ಣಾದ್ಮೇಲೆ ಕಿತ್ಕೊಳ್ಳುವ. ನೋಡ್ತಾ ಇರ್ಬೋದು ಇಲ್ಲಿ ನೀವು ನವಿಲುಗಳು ಜೋಳನ ಹೆಂಗೆ ತಿಂದೋಗಿದೆ ಅಂತ. ನೋಡೋಕ್ಕೆ ಎಷ್ಟು ದೊಡ್ಡದಿತ್ತು. ಕಿತ್ಕೊಳ್ಳೋಣ ಅಂತ ಹತ್ರ ಬಂದೆ. ಜೋಳನ ನವಿಲು ಎಷ್ಟು ಚೆನ್ನಾಗಿ ತಿಂದಿದ್ದಾವೆ ನೋಡಿ. ಮುಸ್ಕಿನ ಜೋಳ ನವಿಲುಗಳೆಲ್ಲ ತಿಂದು ಟೇಸ್ಟ್ ನೋಡಿಕೊಂಡು ಹೋಗಿದೆ. ಅರ್ಧ ಯಾಕೆ ತಿಂದ್ರಾ ನವಿಲು? ಪೂರ್ತಿ ಜೋಳನೇ ತಿನ್ಕೊಂಡು ಹೋಗ್ಬೇಕು ತಾನೇ ನೀವು. ಇದನ್ನು ಅರ್ಧಂಬರ್ಧ ತಿಂದ್ಬಿಟ್ಟು ಹೋಗಿದ್ದಾರೆ. ಸಂಜೆ ಟೈಮಲ್ಲಿ ನವಿಲುಗಳು ತುಂಬ ಬರ್ತಿರ್ತವೆ ಇಲ್ಲಿ. ಇವತ್ತೇನು ನನಗೆ ಕಾಣಿಸಿಲ್ಲ, ನೋಡಿದ್ರಲ್ಲ.
ಮುಸ್ಕಿನ ಜೋಳ ಪಾಪ್ಕಾರ್ನ್. ತೋಟದಲ್ಲಿ ಪಾಪ್ಕಾರ್ನು ಅಂದರೆ ಹಸುಗಳು ತಿನ್ನೋದಕ್ಕೆ ಇದೆಲ್ಲ ಹುಲ್ಲು. ಈಗ ನಾವು ನೆಕ್ಸ್ಟು ಎಲೆ ತೋಟಕ್ಕೆ ಹೋಗೋಣ. ಎಲೆ ತೋಟ ಅಲ್ಲಿ ವಿಳೆದೆಲೆ ತೋರಿಸ್ತೀನಿ ನಿಮಗೆ. ನಮ್ಮ ತೋಟದಲ್ಲಿ ವಿಳೆದೆಲೆ ಎಲ್ಲ ಇದೆ ಅಂತ. ಮಾವಿನ ಮರದಲ್ಲಿ ಒಂದೆರಡು ಕಾಯಿ ಕಿತ್ಕೊಳ್ಳೋಣ ಅಂತ ನಿಂತ್ಕೊಂಡು, ಇದು ಮರದ ಮೇಲಿನ ಹಣ್ಣು ಕಾಣಿಸ್ತಾ ಇದೆಯಾ? ಝೂಮ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಹಣ್ಣಾಗಿದೆ. ನಮ್ಮ ಮನೆಯವ್ರು ಹೆಂಗೆ ಬೀಳಿಸ್ತಾರೆ ನೋಡೋಣ ಬನ್ನಿ. ಏನು ರೀ ಕ್ಯಾಚ್ ಹಿಡ್ಕೊಂಡೆ? ನಮ್ಮ ಮನೆಯವ್ರು ಕಾಯಿ ಹಣ್ಣಾಯಿತು ಅಂತ ಕಿತ್ಕೊಂಡಾರೆ. ಹಣ್ಣಾಗಿದ್ದಾರೆ ಇದು ಹಸಿ ಕೆಳಗಡೆ ಕೈ ಹಿಡೀರಿ. ಮರದ ಮೇಲೆ ಹಣ್ಣು ಸಿಕ್ಬಿಡ್ತು ನಮ್ಮ ಮನೆಯವ್ರಿಗೆ. ಇನ್ನೂ ನೋಡುವ ಮರದಲ್ಲಿ ಹಣ್ಣೆಲ್ಲ ಕೆಳಗಡೆನೂ ಬಿದ್ದಿತ್ತು ಕೆಲವೊಂದು. ಅರೆ ಇದು ನಿಮ್ಮದೇ ಮರ ಅಲ್ಲ? ಒಂದು ಟೈಮಲ್ಲಿ ಮರ ಇವ್ರದ್ದೇ ಆಗಿತ್ತು, ಇವಾಗ ಮಾರಿಬಿಟ್ಟಿದ್ದಾರಂತೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಮರದ ಹಣ್ಣೆಲ್ಲ ಇತ್ತು. ಒಂದು ಸಿಕ್ತು ಹಣ್ಣು. ಇಲ್ಲಿ ಕಾಯಿ ನೋಡಿ, ಮಾವಿನಕಾಯಿ, ಕೆಂಪಾಗಿರುವ ಮಾವಿನಕಾಯಿ. ಮರದ ಮೇಲೆ ಹಣ್ಣು ಸಿಗ್ತಾ ಇದೆಯಾ ಅಂತ ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ಮರದಲ್ಲಿ ಬಿದ್ದು ಹಣ್ಣಾಗಿ ಬಿದ್ದಿದ್ವು ಕೆಳಗೆ ನೋಡಿ. ಇನ್ನೊಂದು ಸಿಕ್ತಂತೆ. ಎಲ್ಲಿ ತರಿಸಿ? ಹೌದಾ, ಇನ್ನೊಂದು ಹಣ್ಣು ಸಿಕ್ತಾ? 2 ಹಣ್ಣು ಸಿಕ್ಕಿದೆ. ನೆಕ್ಸ್ಟ್ ಇಲ್ಲೊಂದಿದೆ ನೋಡ್ರಿ. ಅಲ್ಲಿ ಅದು ಹಣ್ಣು ಆಗಿರ್ಬೋದು ಅಂದ್ಕೊತೀನಿ. ಇಲ್ಲ ಅಪ್ಪ ಇಲ್ಲಪ್ಪ, ಇಲ್ಲಿ ನೋಡಪ್ಪ, ಇದು ಇಲ್ಲಿ ಅತ್ತನ ರೆಡ್ಡು ಅದು ಕೆಂಪಗಾಗಿದೆ. ಹಣ್ಣಾಗಿದೆಯೋ ಇಲ್ವ ಅಂತ ನೋಡಿ. ಇದು ತುಂಬ ಹಳೆ ದೊಡ್ಡದು ಮರ. ಇದರಲ್ಲಿ ಒಂದು ಹಣ್ಣಾಗಿದೆ, 2 ಹಣ್ಣೇನೋ ಸಿಕ್ತು. ನೋಡುವ ಎಲ್ಲಾದರೂ ಮರದ ಮೇಲೆ ಹಣ್ಣು ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀವಿ ನಾವು. ಈಗ ಇಲ್ಲೊಂದಿದೆ, ಅದು ಹಣ್ಣು ಆಗಿಲ್ಲ. ರೀ ರೀ ನನ್ನ ಕೈಯಲ್ಲೇ ಒಂದು ಹಣ್ಣು ಸಿಕ್ತು ಕಣ್ರಿ. ನೋಡ್ರಿ ನೋಡಿ, ಇದು ಇಲ್ಲೊಂದು ಹಣ್ಣು ಇದೆ, ಮರದಲ್ಲೇ ಹಣ್ಣಾಗಿದೆ ನೋಡಿ. 3 ಹಣ್ಣು ಸಿಕ್ತು ನಮಗೆ. ಇನ್ನೊಂದಿದೆಯಾ? ಇನ್ನೊಂದು ಸಿಕ್ತಂತೆ. ಇವತ್ತು ತೋಟದಲ್ಲಿ ಎಲ್ಲ ಏನೇನು ಸಿಗುತ್ತೋ ಅದನ್ನೆಲ್ಲ ಕಿತ್ಕೊಂಡು ಹೋಗೋದೆ ಮನೆಗೆ. ಎಲ್ಲಿದೆ ರೀ? ಅಲ್ಲೂ ಇತ್ತು. ಇನ್ನೊಂದು ಹಣ್ಣು ಸಿಕ್ತಂತೆ, ಕೆಳಗಡೆನೇ ಇದೆ. ಇದು ಇನ್ನು ಕಾಯಿ ನೋಡ್ಬೇಕು. ಮರದಲ್ಲಿ ಹಣ್ಣಾಗಿರೋದು ಇದೆಯಾ ಅಂತ ನೋಡ್ತಾ ಇದ್ದೀವಿ. ಮರದ ಹಣ್ಣು ಇಲ್ಲ ರೀ, ಬರ್ತಾ ಇದ್ದೀನಿ. ಇಲ್ಲಿದೆ. ಇಲ್ಲಿ ನವಿಲೆಲ್ಲ ಇದೆ ನೋಡುವ. ನವಿಲೇನಾದರೂ ನನಗೆ ಕಾಣಿಸಿದ್ರೆ ಖಂಡಿತ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮೇಲಿದೆ, ಮೇಲೆ ಹಣ್ಣಾಗಿದ್ರೂ ನಮ್ಗೆ ಇಟ್ಕೋದಿಲ್ಲ. ಕೆಳಗಡೆ ಇದ್ದರೆ ಕೈಗೆ ಸಿಕ್ತಿತ್ತು ನೋಡಿ. ಇಲ್ಲೆಲ್ಲ ಕೆಳಗಡೆನೇ ಇದೆ. ಮೇಲಿರೋದು ನಮ್ಗೆ ಯಾವುದು ಸಿಗೋದಿಲ್ಲ ಕೈಗೆ. ಇಲ್ಲೆಲ್ಲ ಇದೆ ನೋಡಿ, ಕೆಂಪಗಿರೋ ಮಾವಿನಕಾಯಿ. ನೆಕ್ಸ್ಟು ವಿಳೆದೆಲೆ ತೋಟಕ್ಕೆ ಹೋಗೋಣ ಬನ್ನಿ. ಅಲ್ಲೇ ಏನೇನಿದೆ ನೋಡುವ. ನವಿಲು ನೋಡ್ತಾ ಇರ್ಬೋದು ನೀವು. ಈಗ ಝೂಮ್ ಮಾಡಿ ತೋರಿಸ್ತೀವಿ ನೋಡಿ. ನವಿಲು ಮನೆಗೆ ಹೋಗ್ಬೇಕಾದ್ರೆ ಕಾಣಿಸ್ತಾ. ಅವಾಗಲೇ ಹೇಳಿದ್ನಲ್ವ ನಿಮಗೆ ನವಿಲನ್ನ ತೋರಿಸ್ತೀನಿ ಅಂತ. ಅಲ್ಲಿದೆ ನವಿಲು ನೋಡಿ, ಅಲ್ಲಿ ದೂರದಲ್ಲಿ. ಅಂತೂ ಇಂತೂ ನಮ್ಗೆ ಒಂದೇ ಒಂದು ನವಿಲು ಸಿಕ್ತು. ಅವತ್ತು ಸರಿ ಬಂದಾಗ 2 ನವಿಲು ನೋಡಿದ್ವಿ. ಅವ್ರು ಒಂದು 3 ಮಾವಿನಕಾಯಿ ಕೆಂಪುಗಿರೋದು ಕಿತ್ಕೊಂಡವ್ರೆ. ಲಾಸ್ಟ್ ಟೈಮ್ ಕಿತ್ಕೊಂಡು ಹೋಗ್ದಾಗ ಹಣ್ಣಾಗಿತ್ತು. ಈ ಸಲ ವೀಡಿಯೋಗೋಸ್ಕರ ಏನಾದರೂ ಅಪ್ಲೋಡ್ ಮಾಡೋಕ್ಕೆ ಏನಾದರೂ ಇದರಿಂದ ಮಾಡುವ. ಹಣ್ಣಾದಮೇಲೆ ಬನ್ನಿ, ಇನ್ನೊಂದು 2 ಕಿತ್ಕೊಂಡು ಎಲೆ ತೋಟದ ಕಡೆ ಹೋಗೋಣ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಕಡೆಗೆ ತೋಟಕ್ಕೆ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ.
ಹೆಸ್ರಿಗೆ ಜೋಳದ ಮುಸ್ಕಿನ ಜೋಳ ಸಪ್ಪೆ ಅಲ್ವೇಂದ್ರೆ ಹೇಳೋದು ಇದಕ್ಕೆ ಮುಸ್ಕಿನ ಜೋಳಕ್ಕೆ ಸಪ್ಪೆ ಅನ್ನೋದಲ್ಲ ಮುಸ್ಕಿನ ಜೋಳ ಹಸಿಗಾಕಕ್ಕೆ ಇದು ಇದು ಸೀಮೆ ಹುಲ್ಲು ಎಲೆ ತೋಟದ ಹತ್ರ ಬಂದಿದ್ದೀವಿ. ಎಲೆ ತೋಟದೊಳಗೆ ಒಂದು ರೌಂಡ್ ಹಾಕ್ಕೊಂಡು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀವಿ. ವೀಳ್ಯದೆಲೆ ತೋಟ ನಮ್ಮ ಮನೆಯವ್ರು ಏನೋ ತೋರಿಸ್ತಾರಂತೆ, ನನಗೆ ಗೊತ್ತಿಲ್ಲದಿರೋದು. ಯಾವಾಗಲೂ ಹೇಳ್ತಿರ್ತಾರೆ, ನಿನಗೆ ಯಾವಾಗೂ ಬರ್ತಿರ್ತೀಯ ತೋಟಕ್ಕೆ, ಏನೋ ಗೊತ್ತಿಲ್ವಾ ಅದು ಅಂತ. ಏನದು ಬನ್ನಿ ನೋಡೋಣ. ಇದು ಶುಂಠಿ ಹಾಕಿದ್ದಾರೆ ನಮ್ಮ ಮನೆಯವರಪ್ಪ. ಒಂದೊಂದು ಲೈನ್ಗೂ ನಮ್ಮ ಮಾವ ನಮ್ಮಪ್ಪ ಅಪ್ಪ ಅನ್ನೋದೇ ನೋಡ್ಬೋದು. ದೊಡ್ಡದೊಂದು ಉತ್ತ ಇದೆ, ಸುತ್ತ ಅಡಿಕೆ ಮರ, ಹಾಗೆ ನುಗ್ಗೆ ಮರ ಎಲ್ಲ ಇದೆ. ನುಗ್ಗೆಕಾಯಿ ಅಂತೂ ಇಲ್ಲ. ವೀಳ್ಯದೆಲೆ ಇದು ನೋಡಿ, ವೀಳ್ಯದೆಲೆ ಇದು ಹಾಕೊಳ್ಳೋದು, ಇದು ತಿನ್ನುವ ವೀಳ್ಯದೆಲೆ ಪಾನ್. ಇದೆಲ್ಲ ವೀಳ್ಯದೆಲೆ ತೋಟ. ನಾವು ಮನೆಗೆ ಸ್ವಲ್ಪ ಕುಯ್ಕೊಳ್ಳಿರಿ. ತೋಟದಲ್ಲಿ ಎಲ್ಲ ವೀಳ್ಯದೆಲೆ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ, ಗ್ರೀನಾಗಿ ನೋಡಿ ಸುತ್ತ. ನಮ್ಮ ಮನೆಯವ್ರು ಏನು ಮಾಡ್ತಾವ್ರೆ? ಏನು ಮಾಡ್ತಿದ್ದೀರಾ ನೀವು ಅಲ್ಲಿ? ವೀಳ್ಯದೆಲೆ ಕುಯ್ಕೋತಾ ಇದ್ದೀರಿ ಆ ಮನೆಗೆ. ವೀಳ್ಯದೆಲೆ ಕುಯ್ಕೋತಾವ್ರೆ ಪೂಜೆಗೆ. ಅಡಿಕೆ ಸಸಿ ಲೈನಾಗಿ ಅಪ್ಪ ನೆಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ವೀಳ್ಯದೆಲೆ ನವಿಲೆ ಏನಾದರೂ ಸಿಕ್ಕಿದ್ರೆ ತೋರಿಸ್ತೀನಿ ನಾನು ನಿಮಗೆ. ಸದ್ಯಕ್ಕೆ ವೀಳ್ಯದೆಲೆ ತೋಟದಲ್ಲಿ ಓಡಾಡಿಬಿಟ್ಟು ಮನೆ ಕಡೆಗೆ ಹೋಗುವ. ವೀಳ್ಯದೆಲೆ ತೋಟ ನೋಡಿ, ಯಾರ್ಯಾರು ವೀಳ್ಯದೆಲೆ ಇದೆ ತೋಟ ನಿಮ್ಮದು ಯಾವ ಊರು ಅಂತ ಖಂಡಿತವಾಗಿ ಕಮೆಂಟ್ ಮಾಡ್ತೀರಿ ಅಂತ ತಿಳ್ಕೊತೀನಿ. ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ ವೀಳ್ಯದೆಲೆ. ಇದು ಕೆಳಗಡೆ ಅಂಬು ಇಳಿಸಿದ್ದಾರೆ ಅಲ್ವೇನ್ರಿ? ಅಂಬನ್ನ ಕೆಳಗಡೆ ಇಳಿಸಿದ್ದಾರೆ. ನಮ್ಮ ಮನೆಯವರು ವೀಳ್ಯದೆಲೆ ಕುಯ್ತಾರೆ. ನೋಡೋಣ ಹೆಂಗೆ ಕುಯ್ದಿದ್ದಾರೆ. ಎಷ್ಟು ಎಲೆ ಕುಯ್ದಿದ್ದೀರಾ ತೋರಿಸಿ. ಹೆಂಗೆ ಕುಯ್ಯೋದು ವೀಳ್ಯದೆಲೆ? ಈ ಥರ ಇರೋದು ಮಾತ್ರನೇ ಕುಯ್ಬೇಕು. ಹೌದಾ? ಈ ಥರ ಎಲೆನೂ ಕುಯ್ಬೇಕಂತೆ. ನೋಡಿ ತೋರಿಸ್ತೀನಿ. ಕೈಯಲ್ಲಿ ಕೀಳೋಂಗಿಲ್ವಾ? ಕೈ ಕೊಡಬಾರ್ದು. ಹೆಂಗೆ ಕುಯ್ಬೇಕು? ಉಗುರು ಬರುತ್ತೆ, ಕಬ್ಬಣದ ಉಗುರಲ್ಲಿ ಕುಯ್ಬೇಕಂತ. ಈ ಥರ ಎಲೆ ಕುಯ್ದ್ರೆ ವೇಸ್ಟ್. ಇದು ವೇಸ್ಟ್. ಇದು ಯಾವ್ದಕ್ಕೂ ಯೂಸ್ ಆಗಲ್ಲ. ಇದು ಏನಿದೆ ಅಂತ ಪಾನ್ಗೆ ಹೋಗುತ್ತೆ. ಇದು ಪೂಜೆಗೆ ಮತ್ತು ತಿನ್ನೋಕೆ ಇದೆ. ಸರಿ, ಈ ಎಲೆ ತುಂಬ ಚೆನ್ನಾಗಿರುತ್ತೆ ಈ ಎಲೆ. ಹೌದಾ? ನೋಡಿ, ಇದು ಏನು ಕುಯ್ಕೊಂತಿದ್ದೀರಾ ಈಗ ಪೂಜೆಗೆ ಇದು ಮತ್ತೆ ಹಾಕೊಳ್ಳೋಕ್ಕೆ. ಹೌದಾ? ತಿನ್ನೋಕೆ ನಮ್ಮ ಮನೆಯವ್ರು ಎಲೆ ಕುಯ್ಕೊಂತಿರ್ಲಿ. ಇನ್ನೊಂಚೂರು ಮುಂದಕ್ಕೆ ಹೋಗುವ. ತೋಟದಲ್ಲಿ ಈ ಕಡೆ ಲಾಸ್ಟ್ ಟೈಮ್ ನವಿಲುಗಳಿತ್ತು. ಇದು ಯಾರ್ದೋ ತೋಟದಲ್ಲಿ ಹೋಗಿ ತೋರಿಸ್ತಾ ಇಲ್ಲ, ನಮ್ಮದೇ ತೋಟ. ನಾನು ನಮ್ಮ ಮನೆಯವರು ಹೊಲ್ದ ಹತ್ರ ಬಂದಿದ್ದೀವಿ, ಹಾಗಾಗಿ ತೋರಿಸುವ ಅಂತ. ನಿಮ್ಮದು ತೋಟ ಇದ್ದರೆ ಅಥವಾ ನೀವು ಯಾವ ಊರಲ್ಲಿದ್ದೀರಾ ನೋಡಿ. ಇದೆಲ್ಲ ವೀಳ್ಯದೆಲೆ. ಈ ಕಡೆ ಮುಸ್ಕಿನ ಜೋಳ, ತೆಂಗಿನ ಮರಗಳಿದೆ. ಆ ಕಡೆ ಮುಂದೆ ಹೋಗಲ್ಲ, ಯಾಕಂದರೆ ಸಂಜೆ ಆಗ್ತಾ ಬಂತು. ನೋಡ್ತಾ ಇರ್ಬೋದು ನೀವು. ಟೈಮ್ ಎಷ್ಟು? 6 ಗಂಟೆ ಸಮಯ. ಆದರೂ ಬಿಸಿಲು ತುಂಬ ಇದೆ. ವೀಳ್ಯದೆಲೆ ಕಿತ್ಕೊಂಡು, ಹಾಗೆ ಕೆಲವ್ರಿಗೆ ವೀಳ್ಯದೆಲೆ ಬಗ್ಗೆ ಗೊತ್ತಿಲ್ಲ. ನೋಡುವ ವೀಳ್ಯದೆಲೆ ಬಗ್ಗೆ ನಮ್ಮ ಮನೆಯವರು ಏನೋ ಹೇಳ್ಬೇಕಂತೆ. ವೀಳ್ಯದೆಲೆ ಬಗ್ಗೆ ನಮ್ಮ ಮನೆಯವರು ಏನೋ ಹೇಳ್ತಾರಂತೆ. ಏನು ಹೇಳ್ತಾರೆ ಬನ್ನಿ ನೋಡುವ. ಇರಿ ಬರ್ತೀನಿ, ಒಂದು ನಿಮಿಷ ಇರಿ. ಇದು ಎತ್ತರ ಇತ್ತು, ಇಷ್ಟು ಕೆಳಗಿರಲಿಲ್ಲ ಅಂಬು. ಹಿಂಗೆ ಈ ಥರ ಎತ್ತರಾಗಿ ಬೆಳೆದಿತ್ತು ಹೊತ್ಸಲ ಬಂದಾಗ. ಈ ಥರ ಅಂಬು ಕೆಳಗಿಳಿಸಿದ್ದಾರೆ ಇವಾಗ. ಹೆಂಗೆ ಮಾಡೋದು ರೀ ಇದು? ಇದೆಲ್ಲ ಫುಲ್ ಕ್ಲೀನ್ ಮಾಡಬೇಕು. ಇಲ್ಲಿಂದ ಇದು ಕೆಳಗಡೆ ಬುಡದಿಂದ ಇಲ್ಲಿವರೆಗೆ ಕ್ಲೀನ್ ಮಾಡ್ಕೋಬೇಕು. ಆನಂತರ ಕ್ಲೀನ್ ಅಂದರೆ ಹೆಂಗೆ? ಈ ಥರ ಕ್ಲೀನ್ ಮಾಡ್ತಾರೆ. ಈ ಥರ ಕುಯ್ದಾಕ್ತಾರೆ. ಈ ಥರ ಆ ಥರ ಅದನ್ನೆಲ್ಲ ಕುಯ್ದುಬಿಟ್ಟು ಈ ಥರ ಸೈಡ್ಗೆ ಹಾಕ್ತಾರೆ. ಇದು ವೇಸ್ಟೇಜ್. ಇದು ಹೌದಾ? ಇಷ್ಟು ಕೂಡ ವೇಸ್ಟೇಜ್ ಇವಾಗ. ಅದನ್ನ ರೆಕ್ಕೆ ಎಲ್ಲ ಕುಯ್ದುಬಿಟ್ಟು ಅದನ್ನು ಅಂಬುನ ಕೆಳಗಿಳಿಸಿದ್ದಾರೆ. ಇದೆಲ್ಲ ಹಂಗೆ ಇಳಿಸಿರೋದು. ಇನ್ನೂ ಇಷ್ಟಿದೆ ಇಳಿಸೋದು.
ನೋಡಿ ಅಲ್ಲಿ ಮೇಲಿದೆ ಅಲ್ವಾ, ಈ ಕಡೆ ಕಾಲಿದೆ ಅಲ್ವಾ, ಅಲ್ಲಿಗೆ ಕೆಳಗಡೆ ಇಳಿಸಿ ಇದೆಲ್ಲ ಕ್ಲೀನ್ ಮಾಡ್ತಾರೆ. ಇದೆಲ್ಲ ನೆಲ ಎಲ್ಲ ಕ್ಲೀನ್ ಮಾಡಿ ಈ ಥರ ಬಿಡ್ತಾರೆ. ನಮ್ಮ ಮನೆಯವರು ಎಲೆ ಬಗ್ಗೆ ಏನೋ ಹೇಳ್ತಾರಂತೆ. ರೀ, ನಮ್ಮ ಸಬ್ಸ್ಕ್ರೈಬರ್ಗೆ ಏನೋ ಹೇಳ್ತೀನಿ ಅಂತ ಹೇಳ್ತಿದ್ರಲ್ಲ ಚಾನಲಲ್ಲಿ, ಒಂದು ನಿಮಿಷ ತೋರಿಸಿ ಏನು ಹೇಳ್ತೀರಾ ಬನ್ನಿ. ಒಂದು ನಿಮಿಷ ಹೇಳ್ತೀವಿ. ಒಂದೇ ನಿಮಿಷ ಹೇಳ್ತಾರಂತೆ, ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಒಂದು ನಿಮಿಷ ಇರಿ ಅಂತ. ಯಾಕ್ರಿ ಅವರು ಏನೋ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ ರೀ, ಏನು ತೋರಿಸ್ತೀನಿ ಅಂತ ಇದು ಇದಿದೆಯಲ್ಲ, ಇದು ಈ ಮೂರೆಲೆ ಏನಿದೆ, ಇದು ಗಂಡೆಲೆ. ಈ ಮೂರೆಲೆ 1 2 3 ಇದು ಗಂಡೆಲೆ. ಇದು ಗಂಡೆಲೆ ತೋರಿಸಿ. ಪೂಜೆಗೆ ಮತ್ತೆ ತಿನ್ನೋಕೆ ಚೆನ್ನಾಗಿರುತ್ತೆ. ಪಾನ್ಗೆ ತಿನ್ನೋದಕ್ಕೆ ಇದು ಗಂಡೆಲೆನೆ ತಿನ್ನೋದು. ತಿಂತಾರೆ. ಇಲ್ಲಿದೆ ನೋಡಿ, ಇದು ಎಣ್ಣೆಲೆ. ಇದು ಅಂದ್ರೆ ನಿಮ್ಗೆ ಇದು ಕಾಣಿಸಲ್ಲ ತುಂಬಾ, ಇದು ಎಣ್ಣೆಲೆ. ಇದು ಎಣ್ಣೆಲೆ ತೋರಿಸಿ. ಚಿಗುರು ನೋಡಿ ಇಲ್ಲಿ ಕಾಣಿಸ್ತದಲ್ಲ ಚಿಗುರು, ಇದು ಚಿಗುರು ಎಣ್ಣೆಲೆ. ಇದು ನಿಮಗೆ ಮೋಸ ಮಾಡ್ತಾರೆ ಬೆಂಗಳೂರಲ್ಲೆಲ್ಲ ಸುಮಾರು ಜನ, ನೋಡ್ಕೊಳ್ಳಿ. ಇದು ನೋಡಿ, ಇದು ಈ ಥರ ಮೋಸ ಮಾಡ್ತಾರೆ. ಎಣ್ಣೆಲೆನ ಇದು? ಇದನ್ನ ತಿನ್ಬಾರ್ದಾ? ಇಲ್ಲಿದೆ ನೋಡಿ, ಇದೆಲ್ಲ ಎಣ್ಣೆಲೆ. ಇದೇನಿದೆ ಇದು ಎಣ್ಣೆಲೆ. ಇದನ್ನು ಎಣ್ಣೆಲೆನ? ಅದು ಎಣ್ಣೆಲೆ. ಇದು ಎಣ್ಣೆಲೆನ ತಿನ್ನೋದಿಲ್ಲ, ಯೂಸ್ ಮಾಡೋದಿಲ್ಲ. ಆದಷ್ಟು ಈ ಥರ ಎಲೆ ಇರಲಿ. ಇದನ್ನ ಯೂಸ್ ಮಾಡೋದು ತಿನ್ನಕ್ಕೆ ಅಥವಾ ಪೂಜೆಗೆ. ಇದೇ ಎಲೆನ ಯೂಸ್ ಮಾಡ್ಬೇಕಂತೆ. ಅದು ಎಣ್ಣೆಲೆನ ಶ್ರೇಷ್ಠ ಇದಂತೆ. ಆದ್ರೆ ಎಣ್ಣೆಲೆನ ಯೂಸ್ ಮಾಡಲ್ವಂತೆ. ಕಳಸದ ಪೂಜೆ, ಕಳಸಕ್ಕೆ ಎಲೆ ಅಂತ ಕೊಡ್ತಾರೆ, ಇದೇ ಎಲೆ ಕೊಡೋದು ಅವರು. ಹೌದಾ? ನಿಮಗೆ ಈ ಎಲೆನೇನ ಹಾಕ್ಬೇಕಾ? ಗಂಡೆಲೆ ಎಣ್ಣೆಲೆ ಅಂತ 2 ಇರುತ್ತಾ? ಹೌದಾ? ಹೌದೌದು, ಅದೇ ಇರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ಮನೆಯವರು ಕುಯ್ದು ತೋರಿಸ್ತಾರಂತೆ. ನೋಡಿ, ಈ ಥರ ಕುಯ್ಬೇಕು. ಈ ಥರ ಕುಡ್ಲಲ್ಲೇ ಕುಡ್ಲಲ್ಲಿ ಕುಯ್ಬೇಕು, ಇಲ್ಲ ಕಬ್ಬಣದ ಉಗುರು ಬರುತ್ತೆ. ಈ ಥರ ಉಗುರು ಹಾಕೊಳ್ಳೋದು, ಉಗುರು ಇರುತ್ತೆ. ಇಲ್ಲಾಂದ್ರೆ ಆದಷ್ಟು ಕಬ್ಬಣದಲ್ಲಿ ಬರೀ ಕೈ ಕುಯ್ಬಾರ್ದು. ಬರೀ ಕೈ ಕುಯ್ದ್ರೆ ಒಂಬು ಹೋಗ್ಬಿಡ್ತದೆ. ಬರೀ ಕೈಲಿ ಕುಯ್ದ್ರೆ ಒಂಬು ಹೋಗ್ಬಿಡ್ತದೆ. ಒಂದು ಕುಡ್ಲು ಅಥವಾ ಕುಡುಗೋಲು, ಉಗುರು, ಕಬ್ಬಣದ್ದು ಎಲೆ ಕುಯ್ಯೋದಕ್ಕೆ ಸಿಗುತ್ತೆ. ಅದರಿಂದನೇ ಕುಯ್ಬೇಕು. ಪ್ರತಿಯೊಂದು ಇದು ಎಲೆ ಮಾರ್ಕೆಟ್ ಸಿಗುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಗಂಡೆಲೆ ಎಣ್ಣೆಲೆ ವ್ಯತ್ಯಾಸನ. ಓಕೆ, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಮುಂದಿನ ವಿಡಿಯೋದೊಂದಿಗೆ ಮತ್ತೊಂದು ದಿನ ಸಿಗ್ತೇನೆ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಇಷ್ಟೊತ್ತು ತೋಟದಲ್ಲಿ ವಿಡಿಯೋ ಮಾಡಿದ್ವಿ, ಏನೇನು ತೋಟದಲ್ಲಿತ್ತು, ಏನೇನು ನೋಡಿದ್ವಿ, ಕಿತ್ಕೊಂಡ್ವಿ ಅಂತ. ತೋಟದಲ್ಲಿ ಇವತ್ತು ಬಂದು ವೀಳ್ಯದೆಲೆ ಹಾಗೆ ಮಾವಿನಕಾಯಿ ಎಲ್ಲ ನೋಡಿದ್ವಿ, ಮೆಣಸು ನೋಡಿದ್ವಿ. ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು.